ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಸಮಾಜ ಮತ್ತು ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸಂತಾಪ ಸೂಚಿಸಿದರು. ಸೋಮವಾರ ಬೆಳಗಾವಿಯ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೇರೆ ಪಕ್ಷಕ್ಕೆ ಬೇಡಿಕೆ ಇದ್ದರೂ ಅವರು ಕಾಂಗ್ರೆಸ್ ಪಕ್ಷ ನಿಷ್ಠೆ ತೋರಿಸಿದರು. ನಮ್ಮಂತ ರಾಜಕಾರಣಿಗಳಿಗೆ ಸಾಕಷ್ಟು ಅನುಭವ ಹಂಚಿದರು. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದರ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸಿದ್ದಾರೆ. ಅವರ ಅಗಲಿಕೆಯಿಂದ ವೈಯಕ್ತಿಕವಾಗಿ ನನಗೂ ನೋವಾಗಿದೆ ಎಂದರು. ಕೂಡ ಅವರು ಇಂಥ ಪಾರ್ಟಿ ನಮಗೆ ಕಾಂಗ್ರೆಸ್ ಪಕ್ಷ ಇದ್ರು ಕೂಡ ಎಲ್ಲಾ ಪಕ್ಷದ ಜೊತೆ ಒಡಂಬಡಿಕೆ ಹೊಂದಿ ಬಹಳ ಚೆನ್ನಾಗಿ ಗೌರವದಿಂದ ಮಾಡಿರುವಂತಹ ಶಿವಶಂಕರಪ್ಪ ಇವತ್ತಿನ ಇಲ್ಲಾಂದ್ರೆ ನಮ್ಮ ಪಕ್ಷಕ್ಕೆ ಬಹಳ ನಷ್ಟ ಇದೆ. ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗಕ್ಕೆ ಬಹಳ ಒತ್ತಡ ಇದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನಮ್ಮ ನಿಷ್ಠೆಯಿಂದ ತೋರಿಸಿ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನ ಇದ್ದು ತಾವು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರೆಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಸಾಮಾಜಿಕ ಎಲ್ಲಾ ಕಾರ್ಯಕ್ರಮಗಳು ಆದಷ್ಟು ಬೇಕಾದಷ್ಟು ಅವರು ಸಹಾಯ ಮಾಡಿದ್ದಾರೆ. ಅವರು ಮೃತರಾಗಿರೋದ್ರಿಂದ ನನಗೆ ವೈಯಕ್ತಿಕ ಕೂಡ ನನಗೂ ಕೂಡ ಬಹಳ ಸಹಾಯ ಮಾಡಿದ್ರು ಒಂದು ಕಾಲದಾಗೆ. ಅವರು ಇವತ್ತಿನ ದಿನ ಅಕಾಲಿಕ ಮರಣ ಹೊಂದಿರೋದ್ರಿಂದ ನಮಗೆ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ಧೈರ್ಯ ತುಂಬಲಿ ಅಂತ ನಾನು ವ್ಯಕ್ತಪಡಿಸ್ತೀನಿ. ನಮಗೆ ಎಲ್ಲಾ ರೀತಿಯಿಂದ ಯೂತ್ ಕಾಂಗ್ರೆಸ್ ಇದ್ವಿ, ಡೈಲಿಗೆ ಹೋಗ್ಬೇಕಾಗ್ತದೆ, ಬಸ್ನಾಗ ಹೋಗ್ಬೇಕಾಯ್ತು. ಪಾಪ ಎಲ್ಲ ಬಸ್ ಎಲ್ಲ ಅವರೇ ಅರೇಂಜ್ ಮಾಡ್ಕೊಡ್ತಾರೆ. ಸಹಾಯ ಅಂದ್ರೆ ಆ ತರ ಸಹಾಯ, ಬೇರೆ ತರ ಸಹಾಯ ಅಲ್ಲ. ಬಸ್ಗಳು ಮಾಡ್ಕೊಡೋರು, ಟ್ರೈನಿಗೆಲ್ಲ ಹೋಗಕ್ಕೆ ಆಗಿನ ಕಾಲದ ಇವಾಗೆಲ್ಲ ವಿಮಾನ ಇದೆ. 20 ವರ್ಷದಿಂದ ವಿಮಾನ ಇರ್ಲಿಲ್ಲ, ಒಂದೇ ಒಂದು ವಿಮಾನ ಇತ್ತು ಡೆಲ್ಲಿಗೆ. ಅವಾಗ ನಮ್ಗೆಲ್ಲ ಟ್ರೈನಿಗೆ ಟಿಕೆಟ್ ತಗೊಳ್ಳಿ ಎಲ್ಲ ಯೂತ್ ಕಾಂಗ್ರೆಸ್ 100 ಜನ 200 ಜನ ಹೋಗ್ತಾ ಇದ್ವಿ. ಅವೆಲ್ಲ ಪಾಪ ಟಿಕೆಟ್ ಕೊಡ್ಸಾರ ಹುಡುಗರು ಎಲ್ಲ ಓದ್ಬೋದು ಅಂತ ಆ ತರ ಸಹಾಯ, ಬೇರೆ ತರ ಇಲ್ಲ. ಸರ್, ಈಗ ಅವರು ಲಿಂಗಾಯತ್ ಮಹಾಸಭಾದ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು. ಎಲ್ಲ ಒಳಪಂಗಡಗಳು ಹೊಂದಾಗ್ಬೇಕು ಅನ್ನುವಂಥದ್ದು ಕೊನೆಯವರೆಗೂ ಕೂಡ ಅವ್ರು ಗುದ್ದಾಡಿದ್ರು. ಹೌದು, ಕೊನೆಯವರೆಗೂ ಕೂಡ ಒಂದು ಗುದ್ದಾಡಿದ್ಯಾ, ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಬಹಳ ವಿಷಾದ ಸಂಗತಿ. ಶಿವಶಂಕರಪ್ಪ ಅವರು ಎಲ್ಲಾ ಉಪಗಣಗಳು ಬೇಡ, ಒಂದೇ ಜಾತಿ ತರ ಇರೋ ಪಾಪ ಬಹಳ ಹೋರಾಡಿದ್ರು, ಅದ್ರ ಸಕ್ಸಸ್ ಆಗ್ಲಿಲ್ಲ. ಬಹಳ ವಿಷಾದ ವ್ಯಕ್ತಪಡಿಸ್ತೀವಿ. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.